ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಓಕೆ, ಕರ್ನಾಟಕದಲ್ಲಿ ಸೋತಿರುವ ಎರಡು ಪಕ್ಷಗಳು ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿವೆ ಅಂತ ಮೋದಿ ಇವತ್ತು ಹೇಳಿದ್ರು. ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಯ್ತಪ್ಪ, ಕರ್ನಾಟಕದಲ್ಲಿ ಏನೋ ಸಮ್ಮಿಶ್ರ ಸರ್ಕಾರ ಇದೆ, ಆದರೆ ಬಿಹಾರದಲ್ಲಿ ಯಾವ ಸರ್ಕಾರ ಇದೆ? ಬಿಹಾರದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರನೇ. ಅಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ರೆ ಬಿಜೆಪಿಯ ಸುಶೀಲ್ ಕುಮಾರ್ ಮೋದಿ ಅವರು DCM ಆಗಿಲ್ವಾ? ನಾವು ಮೈತ್ರಿ ಸರ್ಕಾರ ಮಾಡಿಬಿಟ್ರೆ ತಪ್ಪು, ಆದರೆ ಇವರು ಮಾಡಿಕೊಂಡ್ರೆ ಸರಿನಾ ಅಂತಕ್ಕಂಥ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಅವರ ಮಾತಿಗೆ ಸೋತ ಎರಡು ಪಕ್ಷಗಳು ರಾಜ್ಯದಲ್ಲಿ ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿವೆ ಅಂತಂದರೆ, ಹೌದು, ಸೋತಿರೋ ಪಕ್ಷಗಳೇ ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಮಾಡಬೇಕು. ಸಮ್ಮಿಶ್ರ ಸರ್ಕಾರದ ಅಗತ್ಯತೆ ಬೀಳೋದೇ ಅಂತ ಸಂದರ್ಭದಲ್ಲಿ ಬಿಹಾರದಲ್ಲಿ ಇವ್ರು ಮಾಡ್ಕೊಂಡಿಲ್ವಾ ಅಂತಕ್ಕಂಥ ಮಾತನಾಡಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಸುಶೀಲ್ ಕುಮಾರ್ ಮೋದಿ ಇವ್ರ ಪಕ್ಷದವರು DCM ಆಗಿಲ್ವಾ? ಅದೇ ಥರ ನಮ್ಮಲ್ಲಿ JDS ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಪಕ್ಷದವರು DCM ಆಗಿದ್ದಾರೆ. ಅದ್ಯಾವ ತಪ್ಪು, ಅದ್ಯಾವ ರೀತಿಯಲ್ಲಿ ಮಾತನಾಡಿದ್ರು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆ ಮಾತಾಡಿ, ಕುಮಾರಸ್ವಾಮಿ ಜೊತೆ ಮಾತಾಡಿ, ನಮ್ಮ ಜೊತೆ ಎಲ್ಲ ಮಾತಾಡಿ ಸಮ್ಮಿಶ್ರ ಸರ್ಕಾರವನ್ನ ಈಗ ರಚನೆ ಮಾಡಿದ್ದೇವೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರ 10 ತಿಂಗಳು ಅವಧಿಯನ್ನ ಮುಗಿಸಿದೆ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಒಂದು ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೋ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಶಾದಿ ಭಾಗ್ಯ, ಶೂ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ ಮಾಡಿದ್ದು, ಇವೆಲ್ಲ ಕಾರ್ಯಕ್ರಮಗಳು ಕೂಡ ಮುಂದುವರಿಬೇಕು. ಅದ್ರ ಜೊತೆಗೆ JDSನವರು, ಕಾಂಗ್ರೆಸ್ನವರು ಈ ಚುನಾವಣಾ ಸಂದರ್ಭದಲ್ಲಿ ಏನು ಪ್ರಣಾಳಿಕೆ ಮೂಲಕ ಭರವಸೆಗಳು ಕೊಟ್ಟಿದ್ದಾರೆ ಅವನ್ನು ಕೂಡ ಈಡೇರಿಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೀವಿ. ಇದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಿಗೆ ಹೋಗಬೇಕು ಅಂತೇಳಿ ಅವತ್ತೇ ತೀರ್ಮಾನ ಕೂಡ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತ್ತು JDSನವರು ಒಪ್ಪಂದ ಮಾಡಿಕೊಂಡು ಸೀಟುಗಳನ್ನು ಹಂಚಿಕೆ ಮಾಡಿಕೊಂಡು 7 ಕಡೆ JDSನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಈ ರೀತಿಯಾಗಿ ನಾವು ಪರಸ್ಪರ ಸಹಕಾರದಿಂದ ಈ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ.